ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಏನ್ ಮಾಡ್ತಾ ಇದೀವಮ್ಮ? ಪೊಟೊಟೊ ಬಾಲ್ಸ್ ಮಾಡ್ತಾ ಇದೀವಿ. ಮತ್ತೆ ನೋಡಿ, ಇದು ಬಜ್ಜಿ ಬೋಂಡ ಎಲ್ಲ ಮಾಡಿ ತಿಂದು ಬೇಜಾರಾದ್ರೆ ಈ ತರ ಮಾಡ್ಕೋಬಹುದು. ಸಿಂಪಲ್ ರೆಸಿಪಿ ಇದು. ಇದಕ್ಕೆ ನೋಡಿ, ಇದಕ್ಕೆಲ್ಲ ಬೇಕಾಗಿರೋ ಪದಾರ್ಥಗಳು: 2 ಆಲೂಗಡ್ಡೆ, 1 ಸ್ಪೂನ್ ಕಡಲೆ ಹಿಟ್ಟು, 2 ಸ್ಪೂನ್ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಅರ್ಧ ಸ್ಪೂನ್ ಖಾರಕ್ಕೆ ಚಿಲ್ಲಿ ಪೌಡರ್ ತಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೋಡಿ, ಸ್ಟವ್ ಹಚ್ಕೊಂಡು ಒಂದು ಕುಕ್ಕರ್ ಅಲ್ಲಿ ನೀರ್ ಇಟ್ಕೊಂಡಿದೀನಿ. ಮತ್ತೆ ಇದು ಆಲೂಗಡ್ಡೆ ಬೇಯಿಸ್ಕೊಳ್ಳೋಣ. ಅದು ಒಂದು 3 ವಿಸಲ್ ಆಗ್ಲಿ, ಚೆನ್ನಾಗಿ ನುಣ್ಣಗೆ ಬೇಯಬೇಕು ಆಲೂಗಡ್ಡೆ. ನೋಡಿ, ಕುಕ್ಕರ್ ಮುಚ್ಚಳ ಮುಚ್ಕೊಂಡು ಒಂದು 3 ವಿಸಲ್ ಹಾಕಿಸ್ಕೊಳ್ಳೋಣ. ನೋಡಿ, ಒಂದು 3 ವಿಸಲ್ ಹಾಕಿಸ್ಕೊಂಡಿದ್ದೆ. ಇದನ್ನ ಓಪನ್ ಮಾಡ್ಕೊಂಡು ನೋಡಿ, ಚೆನ್ನಾಗಿ ಬೆಂದಿದೆ. ನೋಡಿ, ಒಂದು ಪ್ಲೇಟ್ಗೆ ಹಾಕೊಳ್ಳೋಣ ಆಲೂಗಡ್ಡೆನ. ಈಗ ಇದು ಬಿಸಿ ಇರುತ್ತಲ್ಲ ಆಲೂಗಡ್ಡೆ, ಈ ತಣ್ಣೀರೊಳಗಡೆ ಹಾಕೊಳ್ಳೋಣ. ಒಂದ್ ಸ್ವಲ್ಪ ಬಿಸಿ ಆರ್ಲಿ. ಈಗ ನೋಡಿ, ಇದು ತಣ್ಣೀರೊಳಗಡೆ ಆರಿಸಿದ್ದೆ ಒಂದ್ ಸ್ವಲ್ಪ ಹೊತ್ತು. ಇವಾಗ ಚಿಪ್ಪೆ ಎಲ್ಲ ಈ ತರ ನೀಟಾಗಿ ಬಿಡಿಸ್ಕೊಳ್ಳೋಣ. ಚೆನ್ನಾಗಿ ಬೆಂದ್ಬಿಡ್ಬೇಕು ನೋಡಿ. ಅವಾಗ ಈ ತರ ಚಿಪ್ಪೆ ಎಲ್ಲ ನೀಟಾಗಿ ಬಂದ್ಬಿಡುತ್ತೆ. 3 ವಿಸಲ್ ಹಾಕಿಸ್ಕೊಳ್ಳಿ ಸಾಕು. ಇದಂತೂ ತುಂಬಾನೇ ಟೇಸ್ಟ್ ಇರುತ್ತೆ ಇದು. ನೋಡಿ, ಇದನ್ನೆಲ್ಲ ನೀಟಾಗಿ ಸ್ಮಾಶ್ ಮಾಡ್ಕೊಳ್ಳೋಣ. ಈ ತರ ನುಣ್ಣಕ್ಕೆ ಸ್ಮಾಶ್ ಮಾಡ್ಕೋಬೇಕು. ಆಗ ನಮ್ಗೆ ಉಂಡೆ ಕಟ್ಕೊಳ್ಳಕ್ಕೆ ಈಸಿ ಆಗುತ್ತೆ. ನೋಡಿ, ಆಲೂಗಡ್ಡೆ ಎಲ್ಲ ನೀಟಾಗಿ ಸ್ಮಾಶ್ ಮಾಡ್ಕೊಂಡಿದೀನಿ. ಈಗ 1 ಸ್ಪೂನ್ ಅಕ್ಕಿ ಹಿಟ್ಟು ಹಾಕೊಳ್ಳೋಣ. ಮತ್ತೆ 1 ಸ್ಪೂನು ಕಡಲೆ ಹಿಟ್ಟು, ಒಂದ್ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಕಲ್ಸ್ಕೊಳ್ಳೋಣ. ನೀರ್ ಹಾಕ್ದಂಗೆ ಹಂಗೆ ಕಲ್ಸ್ಕೋಬೇಕು. ನೋಡಿ, ಎಷ್ಟು ಗಟ್ಟಿಯಾಗಿ ಈ ತರ ಹಿಂಗ್ ಕಲ್ಸ್ಕೋಬೇಕು. ನೋಡಿ, ಈ ತರ ಬರ್ಬೇಕು. ನಾವೀಗ ಚಪಾತಿ ಹಿಟ್ಟಿಗೆಲ್ಲ ಕಲ್ಸ್ಕೊಂತೀವಲ್ಲ ಆ ತರ. ಮತ್ತೆ ಬಜ್ಜಿ ತರ ಕಲ್ಸ್ಕೋಬೇಡಿ, ಈ ತರ ಗಟ್ಟಿಯಾಗಿರ್ಬೇಕು. ಅಂದ್ರೆ ಸ್ವಲ್ಪ ರೌಂಡ್ ಆಗಿ ಉಂಡೆ ಮಾಡಕ್ಕೆ ಚೆನ್ನಾಗಿ ಬರ್ಬೇಕಲ್ವಾ, ಹಂಗಾಗಿ ಈ ತರ ಕಲ್ಸ್ಕೋಬೇಕು. ಈಗ ನೋಡಿ, ಈ ತರ ನೀಟಾಗಿ ಕಲ್ಸ್ಕೊಂಡಿದೀನಿ. ನೋಡಿ, ಕೈಗೆ ಅಂಟ್ಕೊಂತಾನೆ ಇಲ್ಲ. ಇವಾಗ ಇದನ್ನ ಸ್ವಲ್ಪ ಎಣ್ಣೆ ಸ್ಪ್ರೇ ಮಾಡ್ಕೊಳ್ಳೋಣ. ಅವಾಗ ಇನ್ನೂ ಒಂದ್ ಸ್ವಲ್ಪ ಅಂಟ್ಕೊಂಡಿರೋ ತರ ನೀಟಾಗಿ ಬರುತ್ತೆ. ಈಗ ನೋಡಿ, ಇದನ್ನ ಈ ತರ 1 ಸ್ಪೂನ್ ತಗೊಳ್ಳೋಣ. ಚಿಕ್ಕದು ಉಂಡೆ ತರ ಮಾಡ್ಕೊಳ್ಳೋಣ. ಇಷ್ಟಾದ್ರೆ ಸಾಕು. ನೋಡಿ, ಇವಾಗ ಇದನ್ನೆಲ್ಲ ಚೆನ್ನಾಗಿ ಈ ತರ ನಾದ್ಕೋಬೇಕು. ಈ ತರ ಉಂಡೆ ಮಾಡ್ಕೋಬೇಕು, ಬಾಲ್ ತರ. ನೋಡಿ, ಈ ತರ ಉಂಡೆ ಮಾಡ್ಕೋಬೇಕು. ಅದೇ ಈ ಸ್ಪೂನ್ ಆದ್ರೆ ಈ ತರ ನೀಟಾಗಿ ಒಂದೇ ಸಮಕ್ಕೆ ಬರುತ್ತೆ ಉಂಡೆ. ನೋಡಿ, ಒಂದ್ ಸ್ವಲ್ಪನೂ ಕೈಗೆ ಅಂಟ್ಕೊಂತಿದೆ, ನೀಟಾಗಿ ಬರ್ತಾ ಇದೆ. ಈಗ ನೋಡಿ, ಇದನ್ನೆಲ್ಲ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಇವಾಗ ಇದನ್ನ ಒಂದೊಂದನ್ನೇ ಎಣ್ಣೆ ಒಳಗಡೆ ಹಾಕೊಳ್ಳೋಣ. ನೋಡಿ, ಎಣ್ಣೆ ಎಲ್ಲ ಚೆನ್ನಾಗಿ ಕಾಯ್ದಿದೆ. ಎಣ್ಣೆ ನೋಡಿ ಕಾಯ್ದ್ಮೇಲೆ ಹಾಕಿ. ಎಣ್ಣೆ ಕಾಯೋದಕ್ಕೆ ಮುಂಚೆ ಹಾಕಿದ್ರೆ ಬೇಗ ಎಣ್ಣೆ ಎಲ್ಲ ಬೇಗ ಎಳ್ಕೊಂಡ್ಬಿಡುತ್ತೆ. ಇದು ನೋಡಿ, ಮಕ್ಳಂತೂ ತುಂಬಾನೇ ಇಷ್ಟಪಡ್ತಾರೆ. ಅವ್ರು ಸ್ಕೂಲಿಂದ ಬಂದಾಗ ಈ ತರ ಎಲ್ಲ ಸ್ನಾಕ್ಸ್ ಮಾಡ್ಕೊಟ್ರೆ ಡೈಲಿ ಒಂದೊಂದು ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಮತ್ತೆ ಈಸಿನೂ ಕೂಡ, ಬೇಗ ಮಾಡ್ಬೋದು. ಈಗ ನೋಡಿ, ಇದನ್ನೆಲ್ಲ ತಿರುಗಿಸ್ಕೊಳ್ಳೋಣ. ನೀಟಾಗಿ 2 ಕಡೆ ಚೆನ್ನಾಗಿ ಬೇಯಬೇಕು. ಇದು ನೋಡಿ, ಸ್ಟಾರ್ಟಿಂಗ್ ಹಾಕ್ದಾಗ ಎಣ್ಣೆ ಕಾಯ್ದಿರ್ಬೇಕು. ಮತ್ತೆ ಒಂದ್ ಸ್ವಲ್ಪ ಫ್ರೈ ಆಗಿದ ತಕ್ಷಣನೇ ಒಂದ್ ಸ್ವಲ್ಪ ಅರ್ಧ ಉರಿ ಇಟ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕು. ನೋಡಿ, ನೀಟಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ನೀಟಾಗಿ ಇದನ್ನ ಫ್ರೈ ಮಾಡ್ಕೋಬೇಕು. ನೋಡಿ, ಇಷ್ಟು ಗೋಲ್ಡನ್ ಬ್ರೌನ್ ಆದ್ರೆ ಸಾಕು. ಈಗ ನೋಡಿ, ಇದೆಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನೆಲ್ಲ
ಎಣ್ಣೆ ಸೋರಕ್ಕೆ ಹಾಕೊಳ್ಳೋಣ. ಇದ್ರೊಳಗಡೆ ಹಾಕೊಳ್ಳೋದ್ರಿಂದ ಎಣ್ಣೆ ಎಲ್ಲ ಸೋರ್ಕೊಳ್ಳುತ್ತೆ. ನೋಡಿ ಫುಲ್ ರೆಡಿ ಆಯ್ತು. ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಕ್ರಿಸ್ಪಿ ಆಗಿರೋ ಪೊಟೆಟೊ ಬಾಲ್ಸ್ ರೆಡಿ ಆಗಿದೆ. ಇದಕ್ಕೆ ನೋಡಿ ಕೆಚಪ್ ಆದ್ರೂ, ಟೊಮೊಟೊ ಕೆಚಪ್ ಆದ್ರೂ ಹಾಕೋಬಹುದು, ಇಲ್ಲಾಂದ್ರೆ ಚಟ್ನಿ ಇಲ್ಲಾದ್ರೂ ತಿನ್ಬೋದು. ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ನೋಡಿ.